ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯಾ ಕಿಂಕರೀಯಸ್ಯ ಸಾ ಮಾಯಾ ಶಂಕರಾಚಾರ್ಯಮಾಶ್ರಯೇ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮೀಕೃತ ಶ್ರೀ ಗಣಾಧಿಪ ಪಂಚಕ ಸ್ತೋತ್ರಂ. ಶ್ರೀ ಗಣಾಧಿಪ ಪಂಚಕ. ಸರಾಗಲೋಕ ದುರ್ಲಭಂ ವಿರಾಗಿಲೋಕ ಪೂಜಿತಂ ಸುರಾಸುರೈ ನಮಸ್ಕೃತಂ ಜರಾಪಮೃತ್ಯುನಾಶಕಂ. ಗಿರಾ ಗುರುಂ ಶ್ರಿಯಾ ಹರಿಂ ಜಯಂತಿ ಯತ್ಪದಾರ್ಚಕಾಃ ನಮಾಮಿ ತಂ ಗಣಾಧಿಪಂ ಕೃಪಾಪಯಪ್ಪಯೋನಿಧಿಂ. ಈ ಶ್ಲೋಕದ ಭಾವಾರ್ಥ ಹೀಗಿದೆ: ಯಾರು ಅಶಾಶ್ವತವಾದ ವಿಷಯ ಸುಖಗಳು, ಮನೆ, ಮಡದಿ, ಮಕ್ಕಳು ಇವುಗಳೇ ಸ್ಥಿರವೆಂದು ಭಾವಿಸಿ ಆತ್ಮಚಿಂತನೆಯನ್ನು ಮಾಡದೇ ಇರುವವರಿಗೆ ಗಣಪತಿಯು ದೊರೆಯತಕ್ಕವನಲ್ಲ. ಆದ್ದರಿಂದಲೇ ಯಾರು ವಿಷಯ ಸುಖಗಳನ್ನು ತೊರೆದು ಆತ್ಮಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಮಾತ್ರ ಗಣಪತಿಯು ಸುಲಭವಾಗಿ ದೊರೆಯುತ್ತಾನೆ. ತಮ್ಮ ತಮ್ಮ ಕಾರ್ಯ ಸಾಧನೆಗಾಗಿ ದೇವತೆಗಳು, ದಾನವರು ಆ ಗಣಪತಿಯನ್ನು ನಮಸ್ಕರಿಸ್ತಾರೆ. ಯಾರು ಗಣಪತಿಯನ್ನು ಆಶ್ರಯಿಸುತ್ತಾರೋ ಅವರು ವೃದ್ಧಾಪ್ಯವನ್ನು, ಅಪಮೃತ್ಯುವನ್ನು ನೀಗಿಕೊಂಡು ಶಾಶ್ವತವಾದ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾವ ದೇವತೆಯನ್ನು ಭಕ್ತನು ಆರಾಧಿಸುತ್ತಾನೆಯೋ ಅವನು ಆ ದೇವತೆಯ ರೂಪವನ್ನೇ ಹೊಂದುತ್ತಾನೆ ಎಂಬುದು ಶಾಸ್ತ್ರಸಿದ್ಧವಾದ ವಿಷಯ. ಪರಾತ್ಪರ ವಸ್ತುವಾದ ಕಾರಣ ಗಣಪತಿಯನ್ನು ಆರಾಧಿಸತಕ್ಕವರು ಆತನಂತೆಯೇ ಆಗುತ್ತಾರೆಂಬುದು ಆಶ್ಚರ್ಯವಲ್ಲ. ಇದಕ್ಕಾಗಿಯೇ ಕ್ಷುದ್ರ ದೇವತೆಗಳನ್ನು ಆರಾಧಿಸಬಾರದೆಂಬುದಾಗಿ ಶಾಸ್ತ್ರಗಳು ಸಾರುತ್ತದೆ. ಗಣಪತಿಯನ್ನು ಆರಾಧಿಸತಕ್ಕವರು ಮಾತಿನಲ್ಲಿ ದೇವಗುರುವಾದ ಬೃಹಸ್ಪತಿ ಆಚಾರ್ಯರನ್ನು ಹಿಮ್ಮೆಟ್ಟಿಸಿ ಲೋಕೋತ್ತರವಾದ ಐಶ್ವರ್ಯವನ್ನು ಪಡೆಯುವುದರಲ್ಲಿ, ಸಂಪದಭಿಮಾನಿನಿಯಾದ ಲಕ್ಷ್ಮೀದೇವಿಗೆ ವಲ್ಲಭನಾದ ವಿಷ್ಣುವನ್ನು ಮೀರಿದ ಭೋಗ ಭಾಗ್ಯಗಳನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ಅಂತಹ ದಯಾ ಸಮುದ್ರನಾದ ಗಣಪತಿಯನ್ನು ನಮಸ್ಕರಿಸುತ್ತೇವೆ. ಸರಾಗಲೋಕ ದುರ್ಲಭಂ ವಿರಾಗಿಲೋಕ ಪೂಜಿತಂ ಸುರಾಸುರೈ ನಮಸ್ಕೃತಂ ಜರಾಪಮೃತ್ಯುನಾಶಕಂ. ಗಿರಾ ಗುರುಂ ಶ್ರಿಯಾ ಹರಿಂ ಜಯಂತಿ ಯತ್ಪದಾರ್ಚಕಾಃ ನಮಾಮಿ ತಂ ಗಣಾಧಿಪಂ ಕೃಪಾಪಯಪ್ಪಯೋನಿಧಿಂ. ಮುಂದಿನ ಶ್ಲೋಕಗಳನ್ನು ಮುಂದಿನ ಸರಣಿಕೆಯಲ್ಲಿ ಮುಂದುವರಿಸೋಣ. ಹರಿ ಓಂ ತತ್ಸತ್.